ಹಲೋ ಸ್ನೇಹಿತರೆ, ಮಿನಿ ವ್ಲಾಗ್ಗೆ ಸ್ವಾಗತ. ಸಂಜೆ ಆದ್ರೆ ಸಾಕು, ಅದ್ರಲ್ಲೂ ಮಳೆ ಬರುವಂತ ವಾತಾವರಣ ಇದ್ರಂತೂ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದ್ರು ತಿನ್ಬೇಕು ಅನ್ಸುತ್ತಲ್ವಾ. ಯಾವತ್ತೋ ಅಪರೂಪಕ್ಕೊಂದ್ಸಲಿ ಅಡಿಗೆ ಮನೆ ಕಡೆಗೆ ಬರೋ ನಮ್ಮ ಯಜಮಾನ್ರು ದಿಢೀರ್ ಅಂತ ದೊಡ್ಡ ಮನ್ಸ್ ಮಾಡಿ ನಾನೇ ನನ್ ಕೈಯಾರೆ ನಳಪಾಕ ಮಾಡಿ ನಿಮ್ಗೆಲ್ಲ ಬಡಿಸ್ತೀನಿ ಅಂತ ಅಡಿಗೆ ಮನೆ ಕಾಲಿಟ್ರು. ನೋಡಿ ಏನ್ ಮಾಡ್ತಾ ಇರ್ಬೋದು ಅಂತ ಕ್ಯಾಮ್ರಾ ಇಟ್ಕೊಂಡು ಅಡಿಗೆ ಮನೆಗೆ ಹೋಗಿ ಇಣಕ್ ನೋಡಿದ್ರೆ ವಾರೇ ವಾ, ಕುಕ್ಕರ್ಗೆ ಉಪ್ಪು ಹಾಕಿ ಬೇಯಿಸಿರುವಂತಹ ಬಿಸಿ ಬಿಸಿ ಜೋಳಕ್ಕೆ ಉಪ್ಪು, ಖಾರ, ನಿಂಬೆಹಣ್ಣು ಇದನ್ನೆಲ್ಲ ಅದಕ್ಕೆ ಹಚ್ಚಿ ತಿಂತಾ ಇದ್ರೆ ರುಚಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಪ್ರೀತಿಯಿಂದ ಮಾಡ್ಕೊಟ್ಟಿರೋದಲ್ವಾ, ಮತ್ತೆ ರುಚಿ ಚೆನ್ನಾಗಿರ್ಲೇಬೇಕಲ್ವಾ. ನಮ್ ಧ್ರುವಿನ್ಗಂತೂ ಏನ್ ಖುಷಿ ಗೊತ್ತಾ, ಊಟ ಬೇಡಮ್ಮ ನನ್ ಜೋಳನೇ ತಿಂತೀನಿ ಅನ್ನಕ್ ಶುರು ಮಾಡ್ದ. ಫೈನಲಿ ಖಾರ ತಿಂದ್ಮೇಲೆ ಒಂದ್ ಸ್ವಲ್ಪ ಸ್ವೀಟ್ ತಿನ್ಬೇಕು ಅಂತ ನನ್ನ ಫೇವ್ರೆಟ್ ಆರ್ಗ್ಯಾನಿಕ್ ಮಂಡ್ಯದ ಬೆಲ್ಲದ ಮಿಠಾಯಿನ ತರಿಸಿದ್ವಿ. ಆರ್ಗ್ಯಾನಿಕ್ ಬೆಲ್ಲ ಹಾಗೆ ದೇಸಿ ಗೀನ ಉಪಯೋಗಿಸ್ಕೊಂಡು ಮಾಡಿರ್ತಾರೆ. ಸೊ ನೀವೇನಾದ್ರು ಟ್ರೈ ಮಾಡೋ ಹೋಗಿದ್ರೆ ನೀವು ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.